ರೈಟ್, ಸಂಡೂರಿನಲ್ಲಿ 6ನೇ ಸುತ್ತಿನಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. 900 ಮತಗಳ ಅಂತರದ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಬಂಗಾರು ಹನುಮಂತು. ಸಂಡೂರಿನಲ್ಲಿ 6ನೇ ಸುತ್ತಿನಲ್ಲಿರುವಂತಹ ಬಿಗ್ ಟ್ವಿಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. 900 ಮತಗಳ ಅಂತರವನ್ನ ಪಡ್ಕೊಳ್ಳುವಲ್ಲಿ ಬಂಗಾರು ಹನುಮಂತು ಸಕ್ಸಸ್ ಆಗಿದ್ದಾರೆ. ಅಲ್ಲಿಗೆ ಸಂಡೂರಿನ ಫಲಿತಾಂಶ ಹಾವು ಏಣಿಯ ಆಟವಾಗಿ ಬದಲಾಗ್ಬಿಟ್ಟಿದೆ. ಆರಂಭದಿಂದಾನೂ ಕೂಡ ಅನ್ನಪೂರ್ಣ ತುಕಾರಾಮ್ ಅವರು 5ನೇ ಸುತ್ತಿನವರೆಗೂ ಕೂಡ ಮುನ್ನಡೆಯನ್ನ, ಅಲ್ಪ ಮತಗಳ ಮುನ್ನಡೆ, 1000 ವೋಟ್ಗಳಷ್ಟು ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿತ್ತು. ಆದ್ರೆ ಈಗ ಉಲ್ಟಾ ಆಗಿದೆ. ಡೀಟೇಲ್ ಸಿಗ್ತಾ ಇದೆ. ಭರತ್ ಬೊಮ್ಮಾಯಿ 6ನೇ ಸುತ್ತಿನಲ್ಲೂ ಕೂಡ ಮುನ್ನಡೆಯಲ್ಲಿದ್ದಾರೆ. ಬಟ್ ಮುನ್ನಡೆಯ ಅಂತರ ಕಡಿಮೆಯಾಗಿದೆ. 662 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದಾರೆ. 32,125, 32,787. ಸೊ ಈ ರೀತಿ ಇದೆ. ಭರತ್ ಬೊಮ್ಮಾಯಿ ಅವರ ಮುನ್ನಡೆಯ ಅಂತರ 6ನೇ ರೌಂಡಿಗೆ ಆಗುವಾಗ ಕಡಿಮೆಯಾಗಿದೆ. 662 ಮತಗಳ ಅಂತರದಲ್ಲಿ ಅವರು ಮುನ್ನಡೆಯಲ್ಲಿದ್ದಾರೆ. ಬಟ್ ಟ್ವಿಸ್ಟ್ ಏನು ಅಂತಂದ್ರೆ, ಭರತ್ ಬೊಮ್ಮಾಯಿ ಅವರ ಮುನ್ನಡೆಯ ಅಂತರ ಕಡಿಮೆಯಾಗ್ತಾ ಬರ್ತಾ ಇದೆ. ಇದು ಅಲಾರಾಮಿಂಗ್ ಸೈನು ಕೂಡ ಬಿಜೆಪಿಯ ಪಾಲಿಗೆ. ಗೊತ್ತಿಲ್ಲ, ನೆಕ್ಸ್ಟ್ ರೌಂಡ್ ಅಲ್ಲಿ ಮತ್ತೆ ಅದನ್ನ ಇನ್ಕ್ರೀಸ್ ಮಾಡಿಕೊಳ್ಳಬಹುದು ಏನೋ. 6ನೇ ರೌಂಡ್ ಅಲ್ಲೂ ಕೂಡ ಮುನ್ನಡೆಯಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿ. ಭರತ್ ಬೊಮ್ಮಾಯಿ ಅವರು ಅಂಚೆ ಮತಗಳ ಎಣಿಕೆ ಕಾರ್ಯದಿಂದ ಮುನ್ನಡೆಯಲ್ಲಿದ್ದರು. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಈಗ 6ನೇ ರೌಂಡ್ ನಲ್ಲೂ ಕೂಡ ಅವರು ಮುನ್ನಡೆಯಲ್ಲಿದ್ದಾರೆ. ಯಾಸೀರ್ ಖಾನ್ ಪಠಾಣ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಮೂಲಕ ಶಿಗ್ಗಾವಿ, ಚನ್ನಪಟ್ಟಣ, ಸಂಡೂರು ಈ 3 ಕ್ಷೇತ್ರದಲ್ಲೂ ಕೂಡ ಸದ್ಯಕ್ಕೆ NDA ಅಭ್ಯರ್ಥಿಗಳು ಅಥವಾ ದೋಸ್ತಿ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ, ಭರತ್ ಬೊಮ್ಮಾಯಿ, ಬಂಗಾರು ಹನುಮಂತು. ಅಚ್ಚರಿ ಎಂಬಂತೆ 6th ರೌಂಡ್ ಅಲ್ಲಿ ಅವರ ಮುನ್ನಡೆಯ ಅಂತರ ಹೆಚ್ಚಾಗಿದೆ. ಅಚ್ಚರಿ ಎಂಬಂತೆ ಅವರು ಮುನ್ನಡೆಯಲ್ಲಿದ್ದಾರೆ. 3ಕ್ಕೆ 3 ಕ್ಷೇತ್ರದಲ್ಲೂ ಕೂಡ ಈ ಹಂತದಲ್ಲಿ ದೋಸ್ತಿ ಮುನ್ನಡೆಯಲ್ಲಿದೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಹಿನ್ನಡೆಯಾಗ್ತಾ ಇದೆ 3ಕ್ಕೆ 3 ಕ್ಷೇತ್ರದಲ್ಲೂ. ಕರ್ನಾಟಕದಲ್ಲಿ, ಆ ಕಡೆ ಮಹಾರಾಷ್ಟ್ರದಲ್ಲೂ ಹಿನ್ನಡೆ, ಈ ಕಡೆ ಜಾರ್ಖಂಡ್ನಲ್ಲೂ ಹಿನ್ನಡೆ. ಈ ಸ್ಥಿತಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಬಂದು ತಲುಪಿದ್ದಾವೆ. ಸೊ ಈ ದಿನ ಏನಿದೆ, ಶನಿವಾರ, ಇದೇ ರಿಸಲ್ಟ್ ಏನಾದರೂ ಅಂತಿಮವಾಗಿ ರಿಸಲ್ಟ್ ಆಗಿ ದಾಖಲಾಯಿತು, ಈ ಟ್ರೆಂಡ್ ರಿಸಲ್ಟ್ ಆಗಿ ದಾಖಲಾಯಿತು ಅಂತಾದ್ರೆ ಕಾಂಗ್ರೆಸ್ ಬಹಳ ಸಮಸ್ಯೆಗೆ ಸಿಲುಕ್ತಾ ಇದೆ ಅನ್ನುವಂಥ ಮುನ್ಸೂಚನೆ. 3ಕ್ಕೆ 3 ಆಡಳಿತ ಪಕ್ಷ ಆಗಿಯೂ ಕೂಡ 3ಕ್ಕೆ 3 ಕ್ಷೇತ್ರವನ್ನು ಕಳ್ಕೊಳ್ಳೋದಿದೆಯಲ್ಲ, ಅಥವಾ ಕಳ್ಕೊಂಡರೆ ಉತ್ತರ ಕೊಡೋದು ಕಷ್ಟ ಆಗಿಬಿಡುತ್ತೆ, ಉತ್ತರಿಸೋದು ಕಷ್ಟ ಆಗಿಬಿಡುತ್ತೆ. ಯಾಕೆ ಅಂತಂದ್ರೆ, ನೀವು ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಬಂದಂತ ಬೈ ಎಲೆಕ್ಷನ್ಗಳ ರಿಸಲ್ಟ್ ಅನ್ನ ನೋಡ್ತಾ ಬನ್ನಿ. ಬಿಜೆಪಿ 99% ಗೆದ್ದಿದೆ. 99%. KR ಪೇಟೆ ಅಂತ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ. ಶಿರಾದಂತ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ. ಅಂದ್ರೆ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಕ್ಷೇತ್ರದಲ್ಲಿ ಗೆದ್ದಿದೆ. ಇವರು ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಇದ್ದುಕೊಂಡು 3ಕ್ಕೆ 3 ಕ್ಷೇತ್ರದಲ್ಲಿ ಸೋತ್ರು ಅಂತ ಅನ್ಕೊಂಡ್ರೆ, ಅಂದ್ರೆ ಗೊತ್ತಿಲ್ಲ, ಈ ಟ್ರೆಂಡ್ ರಿಸಲ್ಟ್ ಆದ್ರೆ ಸೋತ್ರೆ ಆಗ ಯಾರು ಉತ್ತರ ಕೊಡ್ತಾರೆ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ನ ನಾಯಕರು ಉತ್ತರ ಯಾವ ರೀತಿ ಕೊಡ್ತಾರೆ ಅನ್ನೋದು ಪ್ರಶ್ನೆ ಆಗತ್ತೆ. ಗ್ಯಾರಂಟಿ ಎಲ್ಲವೂ ಇದೆ ಕಾಂಗ್ರೆಸ್ಸಿಗೆ. ಸರ್ಕಾರ ಇದೆ, ಗ್ಯಾರಂಟಿ ಇದೆ, ಎಲ್ಲ ಸವಲತ್ತುಗಳಿದ್ದಾವೆ, ಗೆಲ್ಲೋದಕ್ಕೆ ಪೂರಕವಾದಂಥ ಎಲ್ಲ ರೀತಿಯ ಪರಿಸ್ಥಿತಿ ಇದೆ. ಆದರೂ ಈ ಫಲಿತಾಂಶ ಏನಾದರೂ, ಈ ಟ್ರೆಂಡ್ ಏನಾದರೂ ಫಲಿತಾಂಶವಾಗಿ ಬದಲಾದರೆ ಕಾಂಗ್ರೆಸ್ಸಿಗೆ ಕಷ್ಟ ಆಗುತ್ತೆ, ಸಮರ್ಥನೆ ಕೊಡೋದು ಕಷ್ಟ ಆಗೋದಕ್ಕಿದೆ. ದೀರ್ಘಾವಧಿ ರಾಜಕೀಯ ಪರಿಣಾಮ ಬೀರುತ್ತೆ ಅಂತ ನಾವು ಕಾರ್ಯಕ್ರಮದ ಆರಂಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ. ಈ ರಾಜ್ಯದಲ್ಲಿ ಬರುವಂಥ ಫಲಿತಾಂಶ ದೀರ್ಘಾವಧಿ ರಾಜಕೀಯ ಪರಿಣಾಮವನ್ನು ಬೀರುತ್ತೆ. ರಾಜ್ಯದ ರಾಜಕೀಯದ ಮೇಲೆ ದೊಡ್ಡ ಪರಿಣಾಮವನ್ನು ದೀರ್ಘಾವಧಿಯಲ್ಲಿ ಬೀರುತ್ತೆ. ನಾಳೆನೇ ಆಗತ್ತೆ ಅಂತಲ್ಲ, ದೀರ್ಘಾವಧಿಯಲ್ಲಿ ಬೀರುತ್ತೆ. ಅದರ ಮುನ್ಸೂಚನೆ ಕಾಣ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.